ಎಲ್ಲ ಮಹಿಳೆಯರಿಗೆ ಮತ್ತು ತಮಗೆಲ್ಲರಿಗೂ ನಮಸ್ಕಾರಗಳು. ಇದೊಂದು ಬಹಳ ವಿಶೇಷವಾದ ಕಾರ್ಯಕ್ರಮ. ಒಂದು ಯಾರು 3 ತಾಸಿನ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದಾಗ ಅವರನ್ನ ಸನ್ಮಾನಿಸುವಂಥದ್ದು ಒಂದು. ಇನ್ನು ಯಾರು ಏನಿದು 100 ವರ್ಷದ ಜೀವನ ಏನದಲ್ಲ, ಈ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಿದಂಥವರಿಗೆ ಸನ್ಮಾನಿಸುವುದು ಮತ್ತು 3ನೇದೊಂದು ಎಕ್ಸಲೆಂಟ್ ಅಮೃತವಾಣಿ ಇವತ್ತಿನಿಂದಲೇ ಪ್ರಾರಂಭ ಅಂತ. ಧಾರವಾಡ ಆಕಾಶವಾಣಿ, ವಿಜಯಪುರ ಆಕಾಶವಾಣಿನೂ ಅಲ್ಲ, ಕಲಬುರಗಿ ಆಕಾಶವಾಣಿ ಅಲ್ಲ, ಎಕ್ಸಲೆಂಟ್ ಅಮೃತವಾಣಿ ಇವತ್ತು ನಿಮಗಾಗಿ ಪ್ರಾರಂಭ ಆಗುತ್ತದೆ. ಹೀಗೆ ಈ 3 ಕಾರ್ಯಕ್ರಮಗಳ ಒಂದು ಕಾರ್ಯಕ್ರಮ ಇದು. ಅವರು ನಮ್ಮ ಬಸವರಾಜರು ಬಹಳ ಹುಷಾರ. ಒಂದೇ ಕೆಲಸದಲ್ಲಿ ಅನೇಕ ಕಾರ್ಯಗಳನ್ನು ಮಾಡ್ತಾರೆ. ಅದಕ್ಕಾಗಿಯೇ ಇದಿಷ್ಟು ದೊಡ್ಡ ಸಂಸ್ಥೆ ಆಗಿರುತ್ತದೆ. ನೀವೆಲ್ಲರೂ ಈಗ ಬಂದರಲ್ಲ, ಅವರು ಮೊದಲು ವಿಜಯಪುರಕ್ಕೆ ಬಂದಾಗ ಅವ್ರ ಹತ್ತಿರ ಏನಿರಲಿಲ್ಲ. ಅವರೇ ಹೇಳ್ತಿದ್ರು, ನಾವು ಕೇಳ್ತಿದ್ದೀವಿ, ಹೀಗೊಂದು ಬೋರ್ಡ್ ಬರೆದು ಹಾಕಕ್ಕೆ ಅವ್ರ ಹತ್ತಿರ ಏನೂ ಇರಲಿಲ್ಲ. ನಾವು ಕೋಚಿಂಗ್ ನಡೆಸ್ತೀವಿ ಅಂತ ಬೋರ್ಡ್ ಬರೆದು ಹಾಕಕ್ಕೂ ಏನೂ ಇರಲಿಲ್ಲ. ಅದೊಂದು ಯಾವುದೋ ಒಂದು ಬಿಳಿ ಬಟ್ಟೆ ತೆಗೆದುಕೊಂಡು ಅದರ ಮೇಲೆ ಬರೆದು ಮತ್ತು ಕಟ್ಟೋರು ಯಾರನ್ನ ಸಿಗ್ತಾರಂತಿಲ್ಲ, ಇವಳು ಹೋಗಿ ಕಟ್ಟಿ ಬರ್ಬೇಕು. ಒಂದೇ ಕೋಣೆಯಲ್ಲಿ ಪ್ರಾರಂಭ. ಆಗಳಕ್ಕದು ವಿದ್ಯಾರ್ಥಿಗಳು ಒಂದು ಕೋಣೆ, ಇವ್ರಿಗೊಂದು ಕೋಣೆ ಅಂತ ಇರಲಿಲ್ಲ. ಎಲ್ಲರೂ ಒಂದೇ ಕೋಣೆ ಆಗಿರ್ಬೋದು, ಎಲ್ಲರೂ ಒಂದೇ ರೂಪದಾಗಿರ್ಬೋದು. ಅಲ್ಲಿಂದ ಪ್ರಾರಂಭ ಆಗಿ ಈಗ ನಮ್ಮ ಸಂಗಮೇಶ್ವರವರು ಹೇಳಿದ ಹಾಗೆ ಆ ಕಡೆ ಮಂಗಳೂರವರು, ಕಾರವಾರದವರು ಸಹಿತ ಎಕ್ಸಲೆಂಟ್ ಅಂದ್ರೆ ಅವರು ಅಭಿಮಾನದಿಂದ ನೋಡ್ಬೇಕಂತ ಅನಿಸ್ತದಲ್ಲ, ಅಂತ ಸಂಸ್ಥೆಯನ್ನು ಕಟ್ಟಿದ್ರು. ನೋಡ್ರಿ, ಈಗ ಇದಕ್ಕಿಂತ ಮೊದಲು ನಾವು JEE ವಿದ್ಯಾರ್ಥಿಗಳನ್ನ ಪಾಸ್ ಮಾಡಿದಂತ, ಪರೀಕ್ಷೆ ಪಾಸ್ ಮಾಡಿದಂತ ವಿದ್ಯಾರ್ಥಿಗಳನ್ನ ಸನ್ಮಾನ ಮಾಡಿದೀವಿ. ನಮ್ಮ ಜಗಾದವರು ಹೇಳ್ತಿದ್ರು, ಚಾಣಕ್ಯದವರು, ಅದು ಬಹಳ ಕಠಿಣ ಪರೀಕ್ಷೆ ಅಂತ. ನಮಗೇನು ಕಠಿಣ, ನಾವು ಪರೀಕ್ಷೆಗೆ ಹೋಗಿದ್ದು ಕಠಿಣ ಕೊಡೋದಿಲ್ಲ. ಅದು ಎಷ್ಟು ಸಾವಿರ, ಬರೀ ಎಷ್ಟ 16,000 ಜನ ತೆಗೆದುಕೊಳ್ತಾರೆ ಅಂತ ಹೇಳಿದ್ರು. 16,000. ನಾನು ಕೇಳಿದೆ, ಆ JEE ಪಾಸ್ ಅವರಿಗೆ ಏನ್ ಮಾಡ್ತಾರೆ ಮುಂದೆ? ಅವ್ರೇನಿದು IIT ಮುಂಬೈ, IIT ಕಾನ್ಪುರ್, IIT ಚೆನ್ನೈ ಅದಾವಲ್ಲ, ಅಲ್ಲಿ ಅದರವರು ಹೆಡ್ ಆಗ್ತಾರೆ ಮತ್ತು ದೇಶದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುವಂಥವ್ರು ಆಗ್ತಾರೆ ಅಂತ ಹೇಳಿ, ಅದು ದೇಶದಲ್ಲೇನೆ ಬರೀ 16,000 ತೆಗೆದುಕೊಳ್ತಾರೆ. ಅದರಾಗಿ ಎಕ್ಸಲೆಂಟ್ ಅವರ ಸಂಖ್ಯೆ ಹೆಚ್ಚಿರ್ಬೇಕಾದ್ರೊಳಗೆ ಈಗ ನಾವು ಸನ್ಮಾನ ಮಾಡಿದ್ರೆ ನೋಡಿದ್ರೆ ಅಷ್ಟು ಜನ ತಯಾರಿ. ಇದು ಎಲ್ಲ ಎದಕ್ಕೆ ನಡೀತೈತಿ ಅಂತಂದ್ರೆ, ನಮ್ಮ ಬಸವರಾಜ ಗುರುಗಳು ಅದಲ್ಲ, ಒಂದ ಕೆಲಸದಾಗ 5-6 ಕೆಲಸ ಮಾಡುವಂತ ಸಾಮರ್ಥ್ಯ ಅದ ಅಂತ ನಡೆದ. ಆನಂತರ ನಮ್ಮ ಸಾಧಕರು ಒಂದು 2 ಜನ ಜೀವನದಲ್ಲಿ ಒಳ್ಳೆಯದನ್ನು ಸಾಧಿಸುವಂತವರು. ಅವರಿಬ್ಬರು ಜನ ಅದಾರ. ಒಬ್ಬರು ನಮ್ಮ ಸಂಗಮೇಶ್ವರ್ ಬಬಲೇಶ್ವರ್ ಅವರು, ಇನ್ನೊಬ್ಬರು ಗಂಗಾಧರ ಸಂಬಾನಿ ಅವರು.
ಬಹಳ ಒಳ್ಳೆ ಸಾಧನೆಯನ್ನು ಮಾಡಿದಂಥವ್ರು. ಪಾಪ ನಮ್ಮ ಸಂಗಮೇಶ್ವರ್ ಅವರು, ಅವ್ರಿಗೂ ಏನೂ ಇರಲಿಲ್ಲ, ಆದ್ರೆ ಅವ್ರ ಚಿತ್ತ, ಅವರ ಕಾರ್ಯಕ್ಷಮತೆ ಅವ್ರನ್ನ ಈಗ ಸಚಿವ ಸ್ಥಾನ ದರ್ಜೆಗೆ ಏರ್ಸೈತಿ. ನಾನು ಮುಂದೆ ಹೇಳ್ತೀನಿ, ಅವ್ರು ನೋಡಿ ಏನು ಅಂತಂದ್ರೆ, ಈಗ ಅವ್ರಿಗೆ ದರ್ಜೆ ಸಿಕ್ಕಾಗ ಮುಂದೊಂದು ದಿವಸ ಅವ್ರು ನಿಶ್ಚಿತವಾದ ಸಚಿವರು ಆಗ್ತಾರೆ. ಮತ್ತೆ ಇದು ನೀವು ಏನ್ಗೆ ಜ್ಯೋತಿಷ್ ನೋಡಿ ಹೇಳಕತ್ತೀರಿ ಅಂತ ಹೇಳ್ಬೇಡ. ಭವಿಷ್ಯ ಜ್ಯೋತಿಷ್ಯ ಅಲ್ಲ, ಇದು ನಮ್ಮ ಆಶೀಷ್. ಜ್ಯೋತಿಷ್ಯ ಗ್ರಹಗಳನ್ನು ನೋಡಿ ಹೇಳ್ತಾರೆ, ನಾವು ಇದನ್ನೆಲ್ಲ ಹೃದಯ ಗ್ರಂಥಿಯನ್ನು ನೋಡಿ ಹೇಳ್ತೀವಿ. ಅವ್ರು ಎಷ್ಟು ಜಿದ್ದದ, ತಾಯಿ ತಂದೆಗಳನ್ನ ಕಳ್ಕೊಂಡು ಸಣ್ಣ ವಯಸ್ಸಿನಾಗ, ಯಾರೂ ಇರ್ಲಾರಂತ ಅನಾಥ ಒಬ್ಬ ವ್ಯಕ್ತಿ ಇವತ್ತ ಕರ್ನಾಟಕದಲ್ಲಿ 2 ಕೋಟಿ ಜನ ಮಕ್ಕಳಿಗೆ ಆಶ್ರಯದಾತರಾಗ ಅವರಿಗೆ ಕೊಡುವ ಅಧಿಕಾರಿಗಳಾಗ. ಅವರು ಒಂದು ಕಾಲಕ್ಕೆ ಅನಾಥ ಆಗಿದ್ರು, ಇವತ್ತ ಎಲ್ಲ ಮಕ್ಕಳುಗಳನ್ನ ಪೋಷಣೆ ಮಾಡುವಂತ ಜವಾಬ್ದಾರಿ ಅವ್ರಿಗೆ ಸಿಗ್ತದೆ. ಇದು ನೋಡಿ ವಿಷಯ. ಅವ್ರಿಗೆ ಇವತ್ತು ನಾವೆಲ್ಲ ಸನ್ಮಾನ ಮಾಡಿದ್ವಿ ಮತ್ತು ಅವ್ರ ಜೊತೆಗೆ ಸಂಭಾವನೆ ಅವರು. ಇನ್ನು ಉಳಿದಂತೆ ಎಲ್ಲ ಅದಾರಲ್ಲಿ ನಮ್ದೆಲ್ಲ ಕಳಿಸ್ಕೊಂಡು ಅವ್ರು ನೋಡ್ರಿ, ಅವರು ಎಷ್ಟೋ ಜನರಿಗೆ ಉದ್ಯೋಗ ಕೊಟ್ರ ಅಂತ ಹೇಳಿ 2,000 ಜನರಿಗೆ ಕೆಲಸ ಕೊಟ್ಟಾರ. ಪಾಟೀಲ್ ಅವರು ಯಾವ ಹೋಟೆಲ್? ಶಿವಶ್ರೀ ಪಾಟೀಲ್. ನಾವೆಲ್ಲರಿಗೂ ಹೋಟೆಲ್ ಹೋಗೋದು ಏನಂತೀವಿ, ಎಲ್ಲರೂ ಅಂತಿರ್ತಾರಲ್ಲ ನಮ್ಮ ಕಡೆ ಹಳ್ಳ್ಯಾಗ, ನಾವು 5 ಸ್ಟಾರ್ ಹೋಟೆಲ್ದಾಗ ಬರ್ತೀವಿ, 7 ಸ್ಟಾರ್ ಹೋಟೆಲ್ದಾಗ ಬರ್ತೀವಿ ಅಂತ ಯಾರೇ ಹಿಕ್ ಹಚ್ಕೊಳ್ತಾರಲ್ಲ, ಅವ್ರಿಗೆ ನಾವೇನಂತೀವಿ ಅಂದ್ರೆ, ಹಳ್ಳ್ಯಾಗ ಅವ್ರು ಏನಂತಾರ, ಹೋಟೆಲ್ದಾಗ ಯಾಕೆ ಕುಂತಾರ, ಮನ್ಯಾಗ ಯಾರು ಅಂತ ಅದಕ್ಕೆ ಕುಂತಾರ. ಅದಕ್ಕೆ ಮನ್ಯಾಗ ಯಾರು ಐತಂದ್ರೆ ಹೋಟೆಲ್ಗೆ ಹೋಗ್ತಾರ, ನೋಡಪ್ಪ ನನ್ನ ಮನ್ಯಾಗ ಯಾರು ಐತಂದ್ರೆ ಇಲ್ಲೇ ಹುಟ್ಟಿದ್ದಿ, ಈಗ ಯಾರು ಇಲ್ಲ ಅದಕ್ಕೆ ಹುಟ್ಟದಿ ಅಂತಂತಾರಲ್ಲ. ಆದ್ರೆ ಇವ್ರು ಹಂಗಲ್ಲ, ಎಲ್ಲಾರು ಉದ್ಯೋಗ ಸಹಿತ ಬರಬೇಕು. ಅಷ್ಟು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿ ವಿಜಯಪುರದಲ್ಲಿ ಒಬ್ಬ ದೊಡ್ಡ ಉದ್ಯಮಿಯಾಗಿ ಬೆಳೀತಾರ. ಅವರು ಈ ಕಾರ್ಯಕ್ರಮಕ್ಕಲ್ಲ. ಅದಕ್ಕೆ ಇದೊಂದು ಇಲ್ಲಿ ನಾನು ನೋಡ್ತಾ ಇದ್ದೆ, ಎನರ್ಜಿ ಬಹಳ ತುಂಬ. ಇದೇನು ಎಲೆಕ್ಟ್ರಿಕ್ ಎನರ್ಜಿ ಅಲ್ಲ ಮತ್ತು ಸೋಲಾರ್ ಎನರ್ಜಿ ಅಲ್ಲ. ನೀವೇನು ಇನ್ನೊಂದು 1000 ಜನ ವಿದ್ಯಾರ್ಥಿಗಳು ಕೂತಾರಲ್ಲ, ಇದು ಬಹಳ ದೊಡ್ಡ ಶಕ್ತಿ. ಇದೇ ನಮ್ದು ಎನರ್ಜಿ, ನಿಜವಾದಂತ ಎನರ್ಜಿ. ನೀವೆಲ್ಲ ಇವತ್ತು ಬಂದಿದ್ದೀರಿ. ಈಗ PUC 2ನೇ ವರ್ಷ ಪ್ರಾರಂಭ ಅಲ್ಲ ನಮ್ದು ಎಲ್ಲರಿಗೂ. ಈ ವರ್ಷ ಎಲ್ಲರೂ ಹೆಚ್ಚು ಅಂಕಗಳನ್ನು ತಗೊಂಡ್ರು. ಇನ್ನು 2ನೇ ವರ್ಷದ ಪರೀಕ್ಷೆ ಇಲ್ಲ, ಹಂಗೆ ಪರೀಕ್ಷೆ ಬಂದೇ ಬರ್ತಾವ. ಒಂದು ಸಲ ಪಾಸ್ ಆದ್ರೆ ಮುಗಿದ ಹೋಗ್ತೀವಿ. ಅದಕ್ಕೆ ನೀವು ಏನ್ ಮಾಡ್ಬೇಕು ಅಂದ್ರೆ, ಒಂದು 2-3 ಕೆಲಸ ಮಾಡ್ಬೇಕು. ಮೊದಲನೇ ಅಮೃತವಾಣಿ, ಇವೆಲ್ಲ ಇಮ್ಮಾರ್ಟಲ್ ವರ್ಡ್ಸ್ ಅಂತ ಇಟ್ಕೊಳ್ಬೇಕು. ಈಗ ಅಮೃತವಾಣಿ ಮೊದಲನೇದು ಏನು ಅಂತಂದ್ರೆ, ನಾವು ದೇವರಲ್ಲಿ ಅಪಾರವಾದಂತ ನಂಬಿಕೆಯನ್ನೇ ಇರುತ್ತೆ. ನಾವು ದೇವರ ಹೇಗೆ ಆಶೀರ್ವಾದ ಮಾಡ್ತಾನೆ ಅಂತ ನಾವು ಅನುಭವ. ನಾವು ಎಲ್ಲ ಪ್ರಯತ್ನ ಮಾಡಿ ನಾವು ಪಡಿತಿರ್ತೀವಿ, ದೇವರ ಆಶೀರ್ವಾದ ಏನು ಬರ್ತೀವ? ಅವನಿಗೆ ಯಾಕೆ ನಾವು ಹೆಂಗಬೇಕು, ಅವನನ್ನು ಯಾಕೆ ನಾವು ಪೂಜಿಸ್ಬೇಕು ಅಂತೀವಿ. ನೀವು ಒಂದು ನಾನು ಹೇಳ್ತೀನಿ, ಗಣಿತದಲ್ಲಿ 0 ಅದ, 0 ಒಂದದ, 1 ಒಂದ. ನೀವು 0 ತಗೊಂಡು ಹೋದ್ರಿ ಅಂದ್ರೆ ಏನು ಕೊಡಲ್ಲ ಅಂಗಡಿ, ಅದಕ್ಕೇನು ಬೆಲೆ ಇಲ್ಲ. ಅದೇ ನೀವು 1 ತೆಗೆದುಕೊಂಡು ಹೋದ್ರಿ ಅಂದ್ರೆ ಒಂದು ಚಾಕ್ಲೇಟ್ ಕೊಡ್ತಾರೆ, ಅದರ ಬೆಲೆ ಅಷ್ಟ. ಇನ್ನು ಅದೇ 1 ಮತ್ತು 0 2 ಕೂಡಿಸ್ಕೊಂಡು ಹೋದ್ರಿ ಅಂದ್ರೆ ಎಷ್ಟಾಯ್ತು? 10. ಯಾವ್ದೊಂದು ಬೆಲೆ ಆಯ್ತದು? ಮತ್ತು 0 ಬೆಲೆ ರೇಟ್ ಅಂದ್ರೆ 10 ಯಾರು ಮಾಡ್ತಾರೆ? ಅದಕ್ಕೆ ಬೆಲೆ ಐತಿ.
ಅಂತೆ ಅದು ಒಂದು ಹೌದಲ್ಲ. ಹಾಗೆ ದೇವರ ಆಶೀರ್ವಾದ ಅನ್ನೋದು ಜೀರೋ ಇದ್ದಂಗೆ, ನಮ್ಮ ಪ್ರಯತ್ನ ಅನ್ನೋದು ಒಂದಿದ್ದಂಗೆ. ನಾವು ಒಂದು ಪಟ್ಟು ಪ್ರಯತ್ನ ಮಾಡಿ ದೇವರ ಆಶೀರ್ವಾದವನ್ನು ಕೇಳ್ಕೊಳ್ಳಿ ಅಂದ್ರೆ ನಮ್ಮ ಒಂದು ಪಟ್ಟು ಪ್ರಯತ್ನ 10 ಪಟ್ಟು ಆಗ್ತೀವಿ. ಬರೇ ಪ್ರಯತ್ನ ಮಾಡಲಾರ್ದ ಬರೀ ಆಶೀರ್ವಾದ ಅಷ್ಟೇ ತಗೊಂಡ್ರು ಅಂದ್ರೆ ಅವ್ರಿಗೇನು ಕೊಡಂಗಿಲ್ಲ, ಜೀರೋ. ಆದ್ದರಿಂದ ಆಶೀರ್ವಾದವನ್ನು ಪಡಿಬೇಕು, ನಿಶ್ಚಿತವಾಗಿ ಫಲ ಸಿಗ್ತಾವ. ಇಲ್ಲಿ ಎರಡನೇದು ಪೂಜೆ ಯಾಕೆ ಮಾಡ್ಬೇಕು ಅಂದ್ರೆ ಅದ್ರಾಗ ಬಹಳ ವಿಶೇಷತೆ ಇಲ್ಲ. ನಾವು ನೀರು ಹಾಕ್ತಿವಿ, ಹೂ ಕೊಡ್ತೀವಿ, ಹಣ್ಣು ಕೊಡ್ತೀವಿ, ಅಥವಾ ನಮಸ್ಕಾರಗಳು ಮಾಡ್ತೀವಿ ಪಡೆಗೆ. ಇದೆಲ್ಲ ಯಾಕೆ ಅಂತ ಕೇಳ್ತಾರೆ. ನಾವ್ಯಾಕೆ ಅವ್ರಿಗೆ ನಮಸ್ಕಾರ ಮಾಡ್ಬೇಕು, ನಾವ್ಯಾಕೆ ಮಾಡಬೇಕು ಅಂತೀವಲ್ಲ, ನಾವು ಒಂದ್ಸಲ ಅನಿಸ್ತದಲ್ಲ. ಅದಕ್ಕೆ ಏನು ಅಂತಂದ್ರೆ ಈ ಜಗತ್ತಿನಲ್ಲಿ ಒಂದು ನಿಯಮ ಐತಿ. ಅದು ಏನು ಅಂದ್ರೆ ನಾವು ಏನು ಕೊಡ್ತೀವಿ ಅದನ್ನ ನಾವು ಪಡಿತೀವಿ. ಇದೊಂದು ನಿಶ್ಚಿತ ಇದೆ. ಇದೇ ವಿಜ್ಞಾನ ಅದೇ. ಇದೇ ನಮ್ಮ ಅಧ್ಯಾತ್ಮ ಅಲ್ಲ, ಬರೀ ವಿಜ್ಞಾನ. ನಾವು ನಮ್ರತೆಯನ್ನು ಕೊಟ್ಟು ಅಂದ್ರೆ ನಮ್ರತೆಯನ್ನು ಪಡಿತೀವಿ, ನಾವು ಹೂ ಕೊಟ್ಟು ಅಂದ್ರೆ ಹೂವನ್ನು ಪಡಿತೀವಿ, ನಾವು ಬೈಗ ಕೊಟ್ಟು ಅಂದ್ರೆ ಬೈಗ ಪಡಿತೀವಿ. ಆದ್ದರಿಂದ ನಮ್ಮ ಹಿಂದಿನವ್ರು ಏನ್ ಮಾಡಿದ್ರು ಅಂದ್ರೆ ಎಲ್ಲರಿಗೂ ಕೊಡುವಂತದೊಂದು ಕಳಿಸ್ಬೇಕು ಅಂತ ಹೇಳಿ ಒಂದು ದೇವರ ಮೂರ್ತಿಯನ್ನು ಮಾಡಿದ್ರು. ಯಾವುದೋ ಮೂರ್ತಿ, ಲಿಂಗವೋ ಶಿವನೋ ರಾಮೋ ಬಸವೋ ಯಾವುದೇ ಇರಲಿ, ಒಂದು ಕಣಿ ಗಿಡಾನ ಇಟ್ಕೊಂಡ್ರು ದೇವರು. ಆದ್ರೆ ಕೊಡ್ಬೇಕಾದ್ರೆ ಕೊಡ್ತೀನಿ ಅನ್ನುವಂತ ಭಾವ ಬರ್ಬೇಕು. ಈಗ ನೀವು ಬಹಳ ಕಲಿತರಿಂದ ಇಟ್ಕೊಡ್ರಿ, ಕಲಿತು ದೊಡ್ಡ ವೈದ್ಯರ ಯಾರಿಗೂ ಕೊಡ್ಲಿಲ್ಲ, ಏನು ಒಳಗೆ ಬಾಗಿಲು ಹಾಕೊಂಡು ಕೂತಿರೋ ವೈದ್ಯರು, ಅವ್ರಿಗೇನು ಉಪಯೋಗೈತೆ? ಯಾರು ದೊಡ್ಡ ಡಾಕ್ಟರು ಯಾರು ರೋಗಿಗಳನ್ನ ಗುಣಪಡಿಸ್ತಾರ ಅವರೇ ದೊಡ್ಡವರು, ಯಾರು ರೋಗಿಗಳಿಗೆ ಔಷಧ ಉಪಚಾರವನ್ನು ಕೊಡ್ತಾರ ಅವರೇ ದೊಡ್ಡವರು. ಕಲಿತದಕ್ಕ ಕೊಡ್ಲಿಕ್ಕೆ, ಅದನ್ನು ಕೊಡುವುದಕ್ಕ ಮಂತ್ರವನ್ನು ಪಡೆಯಲಿಕ್ಕೆ. ಆದ್ದರಿಂದ ಒಂದು ನಾವು ಕೊಡುವುದನ್ನು ಕಲಿಬೇಕು. ಈಗ ನೀವು ಕಲಿಯೋದು ಮತ್ತು ಕೊಡುವುದು ಎರಡನ್ನೂ ರೂಢಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಹಾಗೆ ನಾವೆಲ್ಲ ಮಾಡೋಣ. ಇವು ಎರಡು ವಿಚಾರ. ಇನ್ನು ಮೂರನೇದು ಏನು ಅಂತಂದ್ರೆ, ನಾವೇನು ವಿಚಾರ ಮಾಡ್ತೀವಲ್ಲ, ಚಿಂತನೆ ಮಾಡ್ತೀವಲ್ಲ, ಇದು ಬಹಳ ಮಹತ್ವ. ನಮ್ಮ ಬಿರಾದರ್ ಸರ್ ಹೇಳಿರಲ್ಲ, 1 ತಾಸು ಉಪನ್ಯಾಸ ಮಾಡ್ತಿದ್ರೆ ಅಂದ್ರೆ ಅದರಲ್ಲಿ ಅವರು ಒಂದು 45 ನಿಮಿಷ ಅಷ್ಟೇ ಮಾತಾಡೋದು. ಅವಳಿಗೊಂದು 15-20 ನಿಮಿಷ ಪ್ರಶ್ನೆಗಳನ್ನು ಕೇಳಬೇಕು, ಚಿಂತನೆ ಮಾಡಬೇಕು. ಈಗ ಎಲ್ಲರೂ ಚಿಂತನೆ ಮಾಡ್ತಿರಲ್ಲ, ಅದೇನೊಂದು ವಿಚಾರ ಇರ್ತದಲ್ಲ ನಿಮ್ಮಲ್ಲಿ, ಅದಕ್ಕೆ ಬಹಳ ಮಹತ್ವ ಆಗಿದೆ. ಅದು ಏನು ಥಾಟ್ಸ್ ವಿಚಾರ ಅದಲ್ಲ, ಅದು ಲಿಫ್ಟ್ ಇದ್ದಂಗೆ. ಈಗ ಒಂದು 100 ಅಂತಸ್ತಿನ ಒಂದು ಬಿಲ್ಡಿಂಗ್ ಅದ ಇಟ್ಕೊಡ್ರಿ. ನಾವು ಬರೀ ಓದ್ಕೋತ ಹೋಗೋದು ಹೆಂಗಂದ್ರ ಪೌಟಿಗೆ ಮ್ಯಾಲ ಹೋದಂಗ ಜೀವನ ಹಂಗೆ ಪೌಟಿಗೆ ಇರ್ಕೊಂತ ಹೋಗೋದು. 100 ಅಂತಸ್ತ ಎಷ್ಟು ಕಷ್ಟ ಆಗ್ತದ, ನಡೆಯೋದು ಆಗೋದಿಲ್ಲ. ಅದೇ ಒಂದು ಲಿಫ್ಟ್ ಇತ್ತು ಅಂತಂದ್ರ 1 ನಿಮಿಷದಾಗ ನಾವು ಹೋಗ್ಬೋದು. ಆಗ ಯಾರ ಹತ್ತಿರ ಹೊಸ ವಿಚಾರಗಳಿರ್ತಾವ, ಚಿಂತನೆಗಳಿರ್ತಾವ, ಅವ್ರ ಯಶಸ್ಸನ್ನ ಲಿಫ್ಟ್ ಮುಖಾಂತರ ಪಡಿತಿರ್ತಾರೆ. ಇಲ್ಲಿ ಯಾರು ಬರೀ ಹಳ್ಳಿಗಳನ್ನ ಹಿಡ್ಕೊಂಡು ಹೊಂಟಿರ್ತಾರಲ್ಲ, ಅವ್ರು ಪೌಟಿ ಹೊಂಟಾಗಿ ಹೊಂಟಿರ್ತಾರೆ. ಬಹಳ ಹೈರಾಣ ಆಗ್ತದೆ ಜೀವನ, ಬಹಳ ಕಷ್ಟ ಕೊಡಬೇಕಾಗ್ತದೆ. ಆದ್ದರಿಂದ ಒಳ್ಳೆ ವಿಚಾರಗಳನ್ನು ಚಿಂತನೆಯನ್ನು ಮಾಡಬೇಕು. ಗುರುಗಳಿಗೆ ಏನ್ ಮಾಡ್ತಾರೆ, ನಿಮಗ ನೀವೆಲ್ಲರಿಗೂ ಬರಲಾಗ ID ಕಾರ್ಡ್ ಹಾಕೊಂಡು ಬಂದಾರೆ ಅಲ್ಲ, ಹಾಕಿರಲ್ಲ ಐಡಿಯಾ. ಅದನ್ನ ಯಾರು ಕೊಟ್ಟಾರಂದ್ರೆ ನಿಮ್ಮ ತಾಯಿ ತಂದೆಯನ್ನು ಕೊಟ್ಟಾರ. ID ಇವ್ ಇಂಥವ್ ಹುಡುಗ, ಇಂಥವ್ರ ಮಗ, ಇಂಥವ್ರ ಮಗಳು ಅಂತ ID ಮಾಡ್ಯಾರ. ಅಲ್ಲಿ ಕೊಟ್ಟದ್ದು ID. ಇಲ್ಲಿ ಏನು ಗುರುಗಳು ಕೊಡ್ತಾರಲ್ಲ, ಇದು ಐಡಿಯಾ. ಈಗ ನೀವು ಏನದರಿ ಅಂತ ಕಂಡು ಹಿಡಿಯಾಕ ನಿಮ್ಮ ID ನೋಡ್ತಾರ. ಇನ್ನು ನೀವು ಮುಂದೆ ಏನು ಆಗ್ತೀರಿ ಅಂತಂದ್ರೆ ಅವಾಗ ನಿಮ್ಮ ಐಡಿಯಾ ಬಹಳ ಮಹತ್ವ ಆಗ್ತೈತಿ.
ಇದು ಕೊಳ್ಳಾಗ ಐಡಿಯಾ ಇರ್ತೈತಿ, ತಲೆಯಾಗ ಐಡಿಯಾ ಇರ್ತಾವ, ಎರಡೂ ಐಡೆಂಟಿಟಿ ಅವು. ಆದ್ದರಿಂದ ನಾವು ಒಳ್ಳೆ ಐಡಿಯಾಗಳನ್ನ ಜೋಪಾಸನೆ ಮಾಡಬೇಕು. ಅದನ್ನು ನಾವೆಲ್ಲ ವಿದ್ಯಾರ್ಥಿಗಳು ಕಲ್ತ್ಕೊಳ್ಬೇಕು. ಅಭ್ಯಾಸ, ಅದ್ರ ಜೋಡಿ ಚಿಂತನ, ಅದೇ ಅಭ್ಯಾಸ ಅನ್ನೋದು. ಈಗ ಸಿದ್ದೇಶ್ವರ ಅಪ್ಪಗಳಿದ್ರಲ್ಲ, ಅವರು ಓದೋದು ಸ್ವಲ್ಪ ಓದ್ತಿದ್ರು, ಚಿಂತನೆ ಬಹಳ ಮಾಡ್ತಿದ್ರು. ಯಾರು ವಿದ್ಯಾರ್ಥಿಗಳು ಬಂದ್ರೆ ಅವ್ರ ಜೋಡಿ ಮಾತಾಡೋದು, ಏನ್ ಮಾಡ್ತಿ, ಅಭ್ಯಾಸ ಹೆಂಗ್ ಮಾಡ್ತಿ, ಏನ್ ಓದ್ತಿ, ಆಟಗಳು ಯಾವ ಆಡ್ತಿ ಅಂತೆಲ್ಲ ಕೇಳ. ರೈತರ ಹತ್ತಿರ ಆದ್ರಂದ್ರ ಏನೇನ್ ಬೆಳೆ ಬೆಳಿತೀರಿ, ಈ ಬೆಳೆ ಹೆಂಗ, ಆ ಬೆಳೆ ಹೆಂಗ ಅಂತೆಲ್ಲ ಕೇಳೋದು. ಆಸ್ಪತ್ರೆಗ ಡಾಕ್ಟರ್ಗಳು ಬಂದಂದ್ರೆ ಅವ್ರಿಗೆಲ್ಲ ಕೇಳ್ಕೊಳ್ಳೋರು. ಹೀಗೆ ಎಲ್ಲ ಜೋಡಿ ಕೇಳ್ಕೊಂಡು ಚಿಂತನೆ ಮಾಡಿ ಮಾಡಿ ಎಲ್ಲರಿಗೂ ಪರಿಹಾರ. ನೀವೆಲ್ಲರೂ ಆ ರೀತಿ ಚಿಂತನೆಯನ್ನು ಮಾಡಬೇಕು. ಇನ್ನು ಈ ಜೀವನ ಅಂತೂ ಅದಲ್ಲ, ನೀವೇನಾದ್ರೆ ಸಾಧಿಸಬೇಕು, ಏನೋ ಮಾಡ್ಬೇಕು ಅಂತಂತೀವಲ್ಲ, ಇದು ಒಟ್ಟು ನಮ್ಮ ಎಲ್ಲ ಜೀವನ ಒಂದು ಹಾವು ಮತ್ತು ಏನೇ ಆಟ ನೋಡರಿ. ಹಾವು ಏನೇ ಆಟ ಜೀವನ. ಏನೇ ಹತ್ತಿತು ಅಂದ್ರೆ ನಾನು ಹೋಗುದು ಒಮ್ಮೆ, ಹಾವು ಹತ್ತಿತಂದ್ರೆ ಕೆಳಗೆ ಬರೋದು. ನಾವು ಹಿಂದೆ ಸುಮ್ಮನೆ ಹೊಂಟಿರ್ತೀವಿ, ಹೋಗೋದ್ರೊಳಗೆ ಏನ್ ಹತ್ತದ ನಾವು ಹೋಗೋದು. ಇನ್ನು ನಾವು ಬಹಳ ಜ್ಞಾನ ಬಂದೀವಿ ಅಂತ ತಿಳ್ಕೊಂಡಿರ್ತೀವಿ, ಅಷ್ಟೊತ್ತಿಗೆ ಹಾವು ಹತ್ತದ ಮತ್ತೆ ಕೆಳಗೆ. ಜೀವನ ಅಂದ್ರೆ ಇದು ಹಾವು ಏನಿನ ಆಟ. ಒಮ್ಮೆ ಮ್ಯಾಲ ಹೋಗ್ತೀವಿ, ಒಮ್ಮೆ ಕೆಳಗೆ ಬರ್ತೀವಿ. ಒಮ್ಮೆ ಮತ್ತೊಬ್ರು ನಮ್ ಜೋಡಿ ಇದ್ದಾರೆ, ಅವ್ರ ಮ್ಯಾಲ ಹೋಗ್ತಿರ್ತಾರೆ, ನಾವು ಕೆಳಗೆ ಬರ್ತಾರ. ಇದರಲ್ಲಿ ಒಂದು ಏನ್ ಮಾಡ್ಬೇಕು ಅಂದ್ರೆ, ನಾವು ಮ್ಯಾಲನೆ ಹೋಗೋಣ, ಕೆಳಗೆ ಇರೋಣ. ಆದ್ರೆ ಮತ್ತು ನಡೆಯೋದು ಮಾತ್ರ, ಹೋಗೋದು ಮಾತ್ರ ಬಿಡುವುದ, ಅಷ್ಟಂತೂ ಮಾಡೋದು. ಮ್ಯಾಲ ಬಂದಾಗ ಆರಾಮ ಇರೋದು, ಕೆಳಗೆ ಬಂದಾಗ ಇರೋದು. ಯಾರು ಎಲ್ಲರೂ ಮ್ಯಾಲ ಬಂದವ್ರು ಮ್ಯಾಲೆ ಹೋದಾರ ಏನು, ಎಲ್ಲರೂ ಮಾತು ಬರ್ಬೇಕು. ಮತ್ತು ಕೆಳಗಿದ್ದವರು ಮ್ಯಾಲ ಹೋಗ್ಬೇಕು. ಇದು ಒಂದು ಜೀವನ. ಅದಕ್ಕಾಗಿ ಒಂದು ದೇವರಲ್ಲಿ ನಂಬಿಕೆ ಇರೋದು, ಒಳ್ಳೆ ವಿಚಾರಗಳನ್ನ ಹಾಕೋದು, ಮತ್ತು ಜೀವನ ಹೊಂದಿದ ಹಾವು ಏನಿನ ಆಟ ಅಂತ ತಿಳ್ಕೊಳ್ಳೋದು. ಇಲ್ಲಿ ಕೊನೆಗೆ ನೀವೆಲ್ಲರೂ ವಿದ್ಯಾರ್ಥಿಗಳು ಒಳ್ಳೆಯ ಆಹಾರವನ್ನು ಸ್ವೀಕಾರ ಮಾಡಬೇಕು. ಈಗ ಇಲ್ಲಿ JEE ಪಾಸ್ ಆದಾಗ ಬಂದಿದ್ರಲ್ಲ, ಅವ್ರ ಪುತ್ರ ಯಾಕೆ ಕೊಡ್ತಿರ್ತಾರೆ, ಇನ್ನೊಂದು ಥೋಡೆ ದಿವಸ ಆಯ್ತಂದ್ರೆ ಇವ್ರಿಗೆ ಮಾತು ನೀರ್ಚರ ಬೇಕಾವ್ ತಿಳಿತಲ್ಲ. ಈಗ ನೋಡ್ರಿ ನಾವು ಹೆಂಗದೀವಿ, ಹಳ್ಳಿಯಾಗಿತ್ತು ಆಪಾತ ಆಗ್ಬೋದು. ಯಾವಾಗಲೇ ಹಿಂಗೆ ತಗೊಂಡ್ರು ಅಷ್ಟೇ ಬರ್ತೀವಿ. ಆಟಕ್ಕಾಗಿ ಮನುಷ್ಯ ಬಹಳ ಗಟ್ಟಿರ್ತಾರೆ. ಮತ್ ನಮಗೆ ಇವ್ರ ಸಂಗಮೇಶ್ವರ ಏನಂತಾರ, ನಾವು ನೀರು ಹಾಸ್ಕೊಂಡು ಕಬ್ಬಿಗೆ ನೀರು ಹಾಸ್ಕೊಂಡು ಇರ್ತಿದ್ವಿ. ಅವ್ರು ಬಹಳ ಹಿಂದೆ ಹೋದಾರ ತಿಳಿದಾರೆ. ಅವರು ಚಲೋನೇ ಇರ್ತಾರ. ನೀವು ಮುಖ್ಯವಾಗಿ ಚಲೋ ಆಹಾರವನ್ನು ಸ್ವೀಕಾರ ಮಾಡಬೇಕು. ಅಂತಾವು ಹಾಕ್ಲಿಕ್ಕೆ ಇದೇನೋ ಕೆಟ್ಟ ವಸ್ತು ಅಲ್ಲಲ್ಲ, ಒಳ್ಳೆ ವಸ್ತುವನ್ನ, ಅದೇ ನಿಮಗೆ ಎನರ್ಜಿ. ಹಾಗೆ ನೀವೆಲ್ಲ ವಿದ್ಯಾರ್ಥಿಗಳು ಮಾಡಬೇಕು. ಒಳ್ಳೆಯ ಸದೃಢವಾದಂಥ ಶರೀರವನ್ನು ಇಟ್ಟುಕೊಡ್ರಿ. ಅದ್ರ ಜೊತೆಗೆ ಬುದ್ಧಿಜೀವರು ಅಪ್ಪುಗಳು, ಸಿದ್ದೇಶ್ವರ ಅಪ್ಪುಗಳು ಒಂದಷ್ಟು ಯಾವಾಗ ನಿಮ್ಗೊಂದು 10 ನಿಮಿಷದ್ದು 15 ನಿಮಿಷದ್ದು ಪ್ರವಚನ ಕೇಳಲಿಕ್ಕೆ ಸಿಕ್ತು ಅಂದ್ರೆ ಕೇಳಲಿಕ್ಕೆ ಶುರು ಮಾಡಿ. ಈಗ ನೀವು ಒಂದು ಗ್ಲಾಸ್ ಹಾಲು ಕುಡಿದ್ರೆ ಏನಾಗ್ತೀರಿ, ಸ್ಟ್ರಾಂಗ್ ಆಗ್ತಿರಲ್ಲ. ಒಂದು ಗ್ಲಾಸ್ ಹಾಲು, ಎ ಗ್ಲಾಸ್ ಆಫ್ ಮಿಲ್ಕ್ ಮೇಕ್ಸ್ ಯು ಸ್ಟ್ರಾಂಗ್. ಆನಂತರ ಅವ್ರಿಗೆ ಒಂದು ಪ್ರವಚನ ಅದು ನಿಮ್ಮನ್ನು ಪರಿಶುದ್ಧರನ್ನಾಗಿ ಮಾಡುತ್ತೆ. ನಮ್ಮಲ್ಲಿ ಗಟ್ಟಿತನ, ಅದರ ಜೊತೆಗೆ ಶುದ್ಧತೆ, ಪಾವಿತ್ರತೆ ಇದು ಬಂತು ಅಂತಂದ್ರೆ ನಾವು ಎಲ್ಲಿದ್ರೂ ಸಹಿತ ನಾವು ಯಶಸ್ವಿಗಳಾಗಿರ್ತೀವಿ, ನಾವು ಅತ್ಯಂತ ಸಮೃದ್ಧರಾಗಿರ್ತೀವಿ ಅಂತ ಹೇಳಿ ನಾವೆಲ್ಲ ಭಾವಿಸೋಣ. ಇವತ್ತು ಈ ಎಕ್ಸಲೆಂಟ್ ಸಂಸ್ಥೆಗೆ ಬಂದು ಬಹಳ ಸಂತೋಷ ಆಯ್ತು. ಹಂಗೆ ಪ್ರತಿ ವರ್ಷ ಯಾವಾಗಲೂ ಬರ್ತಾನೆ ಇರ್ತೀವಿ. ಇಲ್ಲೇ ನಾವು ಎಲ್ಲರೂ ಕೂಡಿ ಯೋಗ ಮಾಡ್ತೀವಿ.
ಸಂಗಮೇಶ್ವರ ಅವರು ನಾವು ಎಲ್ಲರೂ ಕೂಡ ಯೋಗ ಮಾಡಿದ್ವಿ. ಆವಾಗ ಇಲ್ಲಿಂದ ಕೊರೋನಾದಾಗ ಎಲ್ಲರಿಗೂ ಯೋಗ ಮುಟ್ಲಿ ಅಂತ ಹೇಳಿ ಆನ್ಲೈನ್. ಆನಂತರ ಪ್ರತಿ ಸಲ ಅವಾಗೊಮ್ಮೆ ಇವಾಗೊಮ್ಮೆ ಅಪ್ಪುಗಳು ಸಹಿತ ಇವ್ರ ಮೇಲೆ ಅಷ್ಟೇ ಕಾಳಜಿ. ಅದು ಕೊರೋನಾದಾಗ ಸಹಿತ ಯಾರು ಅವ್ರ ಹತ್ತಿರ ಹೋಗ್ತಿರ್ಲಿಲ್ಲ. ಅವಾಗ ಸಹಿತ ಇವ್ರನ್ನೆಲ್ಲ ಕರ್ಕೊಂಡು ಇವ್ರ ಜೋಡಿ ಚಿಂತನೆಯನ್ನ ಮಾಡುವ ಅಪ್ಪಗಳು ಹೇಗೆ ಏನು ಅಂತ ಹೇಳಿ. ಯಾಕಂದ್ರೆ ಇವ್ರದೆಲ್ಲ ಅಷ್ಟು ಸಾತ್ವಿಕ ಜೀವನ. ಅವರ ಪ್ರಭಾವ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಈ 2ನೇ ವರ್ಷದ PUC ಅತ್ಯಂತ ಯಶಸ್ವಿಯಾಗಲಿ, ನೀವೆಲ್ಲ ಒಳ್ಳೆಯ ಸಾಧನೆಯನ್ನು ಮಾಡುವಂಥವ್ರಾಗಲಿ. ಮತ್ತು ಮುಂದಿನ ವರ್ಷದ ಯಾವಾಗ ಬಂದಿರಂದ್ರೆ ನಿಮಗೂ ಸನ್ಮಾನ ಮಾಡಿ ನಾವು ಸಂತೋಷ ಪಡ್ತೀವಿ. ಈಗ ನೋಡ್ರಿ, ಅವ್ರು JEE ಮಾಡಿದವ್ರಿಗೆ ನಾವೇ ಹೆಚ್ಚು ಅಂಕ ಪಡೆದ್ವಿ, ಸನ್ಮಾನ ಮಾಡ್ಕೊಂಡ್ವಿ ಅಂತ ಅವ್ರಿಗೆ ಸಂತೋಷ. ನಮಗೇನು ಅಂದ್ರೆ ಇವ್ರನ್ನ ಸನ್ಮಾನ ಮಾಡಿದಿಲ್ಲ ಅಂತ ನಮಗ್ ಸಂತೋಷ. ನಿಮಗ ಇವ್ರು ನಮ್ಮ ಮುಂದೆ ಮಾಡ್ಯಾರ, ನಾವೇ ನೋಡಿ ನೀವು ಸಂತೋಷ ಪಡ್ತೀವಿ. ಎಲ್ಲರೂ ಸಂತೋಷವನ್ನು ಪಡ್ತೀವಿ. ಇವತ್ತು ಎಲ್ಲ ಸಾಧಕರು ಏನು ಬಂದಿದ್ದಾರೆ ಅವರೆಲ್ಲ ಉತ್ತರವಾಗಿ ಬೆಳೆಯಲಿ ಮತ್ತು ನಿಮ್ಮ ಜೀವನದಲ್ಲಿ ಒಳ್ಳೆಯದು ಉಂಟಾಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.